ನಿನ್ನೆಯಿಂದ ಸ್ವಾತಂತ್ರ್ಯ ಉದ್ಯಾನವನ ಫ್ರೀಡಂ ಪಾರ್ಕ್ ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದ್ದೀರಾ. ನಿನ್ನೆಯಿಂದ ಏನೆಲ್ಲ ಬೆಳವಣಿಗೆ ಆಗಿದೆ? ಅಧಿಕಾರಿಗಳೇನಾದ್ರು ಬಂದು ತಮ್ಮ ಹತ್ರ ಮನವಿ ಪತ್ರ ತಗೊಂಡು ಏನಾದ್ರು ಭರವಸೆ ಕೊಟ್ಟು ಹೋಗಿದ್ದಾರೆ ಸರ್? ನಮಸ್ಕಾರ, ಜೈ ಜಿನೇಂದ್ರ. ನಾವು ನಿನ್ನೆಯಿಂದ 2 ದಿನದ ಉಪವಾಸ ಸತ್ಯಾಗ್ರಹವನ್ನ ನಮ್ಮ ಯುವಕರಾದ ಮಹೇಶ್ ಅವರು, ಪಚ್ಚೇಶ್ ಅವರೆಲ್ಲ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವೆಲ್ಲ ಸಂಪೂರ್ಣ ಜೈನ ಸಮಾಜ ಸಾಥ್ ಕೊಡ್ತಾ ಇದ್ದೀವಿ. ಆದ್ರೆ ನಾವು ನಮ್ಮನ್ನ ಕೇಳಿ ಇವಾಗವರೆಗೂ ಒಬ್ರು ಸಿಂಗಲ್ ಪರ್ಸನ್ ನಮ್ಮನ್ನ ಬಂದು ಏನು ಯಾತಕ್ಕೋಸ್ಕರ ಯಾಕೆ ಕೂತ್ಕೊಂಡಿದ್ದೀರಾ ಅಂತೇಳಿ ಯಾವುದೇ ರೀತಿಯ ಸರ್ಕಾರದ ವಿಭಾಗದಿಂದ ನಮಗೆ ಹತ್ರ ಬಂದಿಲ್ಲ. ಆದ್ರೆ ನಮ್ಮ ಹೋರಾಟ ಇದು ಸಾಂಕೇತಿಕ 2 ದಿನ ಹೋರಾಟ ಇದೆ. ಇದನ್ನು ಇಲ್ಲಿಗೆ ನಾವು ಬಿಡಲ್ಲ. ಮುಂದಿನ ದಿನದಲ್ಲಿ ಇಡೀ ಕರ್ನಾಟಕದಿಂದ, ಸಂಪೂರ್ಣ ಕರ್ನಾಟಕದಿಂದ ನಾವು ಇರೋ 20 ಲಕ್ಷ ಜನರಿಗೆ ಈ ವಿಷಯಗಳನ್ನು ತಿಳಿಸಿ ನಾವು ಇಲ್ಲಿ ದೊಡ್ಡ ಹೋರಾಟನ ಮುಂದಿನ ದಿನಗಳಲ್ಲಿ ಮಾಡಿದ್ದೀವಿ. ಈಗ ನಮ್ಮನ್ನು ಎಷ್ಟೇ ನಿರ್ಲಕ್ಷ್ಯ ಮಾಡಲಿ, ನಾಳೆ ದಿನ ನಮ್ಮ ಶಕ್ತಿ ಅವರಿಗೆ ಗೊತ್ತಾಗ್ತದೆ. ನಾವು ಶಾಂತಿ ಪ್ರಿಯರು, ಆದ್ರೆ ನಾವು ಹೋರಾಟ ಸತ್ಯಾಗ್ರಹವನ್ನ ಬಹಳ ಮುಂಚಿನಿಂದ ಮಾಡ್ಕೊಂಡು ಬಂದಂತ ಸಮಾಜ. ಆದ್ರೆ ಒಳ್ಳೇದಕ್ಕೋಸ್ಕರ ಮಾಡ್ಕೊಂಡ್ ಬಂದಿದ್ವಿ. ನಮಗೋಸ್ಕರ ಕೇಳ್ತಾ ಇರೋದು ಮೊದಲನೇ ಬಾರಿಗೆ ಈ ಸಮಯದಲ್ಲಿ ಸರ್ಕಾರ ಸಂಪೂರ್ಣವಾಗಿ ನಮಗೆ ಸಹಾಯ ಮಾಡಬೇಕು. ಸಹಾಯ ಅಲ್ಲ, ನಾವು ನಮ್ಮ ಹಕ್ಕದು ನಮಗೆ ಕೊಡ್ಬೇಕು ಅವರು. ಅದನ್ನು ನಾವು ಇಲ್ಲಿಗೆ ನಿಲ್ಲಿಸಲ್ಲ. ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಇದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಮುಂದುವರಿಸಿಕೊಂಡು ಹೋಗ್ತೇವೆ ಸರ್. ಮತ್ತೆ ನಿನ್ನೆ ಕೇಳಿದಂಗೆ ರಿಪಿಟೇಷನ್ ಪ್ರಶ್ನೆ ಕೇಳ್ತಲ್ಲ ಸರ್. ನಿಮ್ಮ ಸ್ನೇಹಿತರು, ನಿಮ್ಮ ಬಳಗ, ನಿಮ್ಮ ಜೈನ ಸಮುದಾಯದಲ್ಲಿ ಬಹಳಷ್ಟು ಮೋಸ್ಟ್ ಆಫ್ ಸೀನಿಯರ್ಸ್ ಇದ್ದಾರೆ. ಅವರು ಬಂದು ತಮ್ಗೆ ಏನಾದ್ರು ಸ್ವಲ್ಪ ಬೆಂಬಲ ಸೂಚಿಸಿ ಇನ್ನಷ್ಟು ಜನ ಬಂದಿದೆ, ಇನ್ನಷ್ಟು ವ್ಯಾಲ್ಯೂಬಲ್ ಬರೋದೇನಂತ ನಮ್ಗೆ ಅನಿಸ್ತದೆ. ಅದ್ರ ಬಗ್ಗೆ ತಾವೇಳಿ ಸರ್. ತಮ್ಮ ಮಾತು ನಿಜವಾದ ಮಾತು, ಅದು 100% ತಾವು ಹೇಳ್ತಿರೋ ಸತ್ಯ. ಆದ್ರೆ ಇವತ್ತೆಲ್ಲ ಬೆಳಗಿಂದಾನು ಬಹಳಷ್ಟು ಜನ ಅರ್ಧ ಗಂಟೆ ಬಂದು ಕುತ್ಕೊಂಡು ಹೋಗಿದ್ದಾರೆ. ತಾವು ಇದನ್ನು ಹೇಳಿದ್ಮೇಲೆ ನಾವು ಎಲ್ಲಾ ಕಡೆ ಮೆಸೇಜ್ ಮಾಡಿದ್ವಿ. ನಾವು ಇದನ್ನು ಬಹಳ ಇಮಿಡಿಯೇಟ್ ಸ್ಟಾರ್ಟ್ ಮಾಡಿ ಮುಂದಿನ ಇದನ್ನ ಬಹಳ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿ ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಸರ್ಕಾರಕ್ಕೂ ನಮ್ಮ ಮೆಸೇಜ್ ಅನ್ನು ಮುಟ್ಲೇಬೇಕು, ಅವ್ರು ಬರೋ ಹಾಗೆ ಮಾಡ್ತೀವಿ ಅಂತ ನಿಮ್ಮೊಂದಿಗೆ ನಿಮ್ಮ ಪಕ್ಕದಲ್ಲೇ ಇದ್ದಾರೆ. ಅವರು ಮೋಸ್ಟ್ ಆಫ್ ಸೀನಿಯರ್ ಇದ್ದಾರೆ, ತಾವು ಸೀನಿಯರ್ಸ್ ಇದ್ದಾರೆ, ಎಲ್ಲ ಲೀಡರ್ಸ್ ಇದ್ದೀರಾ. ನಾವೇನಾದ್ರು ಇಷ್ಟಪಡ್ತೀವಿ ಸರ್, ಒಂದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮತ್ತೆ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಒಂದು ಅಪಾಯಿಂಟ್ಮೆಂಟ್ ತಗೊಂಡು ನೀವು ಕೂತು ಚರ್ಚೆ ಮಾಡಿ ಒಂದು ಸಮಸ್ಯೆ ಏನು ಬೇಡಿಕೆ ಇದೆಯೋ ಒಂದು ಪರಿಹಾರ ಮಾಡಬಹುದು. ಅದೇನು ದೊಡ್ಡ ಬೇಡಿಕೆ ಏನಲ್ಲ, ಒಂದು ಬಹಳ ಚರ್ಚೆ ಮಾಡಬಹುದಲ್ಲ ಸರ್? ಖಂಡಿತ. ಬಹಳ ಚಿಕ್ಕ ಸಮಸ್ಯೆ. ನಮ್ಮೇನು ಬಹಳ ಹೇಳುವಾಗೆ ಬಹಳ ಸರಿ ಇದೆ. ನಾವು 4,500 ಕೋಟಿ ಕೇವಲ ಕೇಳ್ತಾ ಇರೋದು 500-600 ಕೋಟಿ. ಆಮೇಲೆ ಮತ್ತೆ ನಿಗಮ ಮಂಡಳಿ ನಮ್ದು, ನಾವು ಸಸ್ಯಾಹಾರಿಗಳಾಗಿರೋದ್ರಿಂದ ನಮಗೆ ಒಂದು ನಿಗಮ ಮಂಡಳಿ ಸಪರೇಟ್ ಆಗಿದ್ರೆ ನಮಗೇನ್ ಬೇಕು ನಾವು ವ್ಯವಸ್ಥೆಗಳನ್ನ ನಮ್ಮ ಸಮಾಜದವರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿ ನಿಲಯಗಳನ್ನ ಚೆನ್ನಾಗಿ ಮಾಡಬಹುದು. ಈ ತಾವು ಕ್ವಶನ್ ಬಹಳ ಚೆನ್ನಾಗಿದೆ, ಅವರಿಗೆಲ್ಲ ನಾವು ಮೆಸೇಜ್ ಕೊಟ್ಟಿದ್ದೀವಿ. ಆದ್ರೆ ಮುಂದಿನ ದಿನಗಳಲ್ಲಿ ನಾವು 100% ಅವರ ಅಪಾಯಿಂಟ್ಮೆಂಟ್ ತಗೊಂಡು ಅವ್ರಿಗೆ ನಿವೇದನ ಕೊಟ್ಟು ಅದು ಆಗದೆ ಇದ್ರೆ ದೊಡ್ಡ ಮಟ್ಟದಲ್ಲಿ ದೊಡ್ಡ ಸತ್ಯಾಗ್ರಹವನ್ನ ಮಾಡ್ತೇವೆ ಸರ್. ಸರ್, ಇದೇ ಸೂಕ್ತ ಸಂದರ್ಭದಲ್ಲಿ ಪ್ರಶ್ನೆ ಕೇಳೋದು ಏನು ತಪ್ಪಿಲ್ಲ ಅನ್ಸುತ್ತೆ. ನಿಮ್ಮ ಜೈನ ಸಮುದಾಯ ಏನಂದ್ರೆ ಒಂದು ಶಾಂತಿ, ನೆಮ್ಮದಿ, ಸೌಹಾರ್ದತೆ. ಯಾರಾದ್ರೂ ಒಬ್ಬ ಬಡವ ಇತ್ತು ಅಂದ್ರೆ ಹೊಟ್ಟೆ ತುಂಬಾ ಊಟ ಹಾಕ್ತೀರಾ, ಬಟ್ಟೆ ಕೊಡ್ತೀರಾ, ಅವಾಗೆ ಹಣಕಾಸಿನ ಸಹಾಯ ಮಾಡ್ತೀರಾ. ಬಟ್ ಇತಿಹಾಸದ ಕುಟುಂಬ ತೆಗೆದು ರಾಜಕೀಯ ಕ್ಷೇತ್ರದಲ್ಲಿ ಬಹಳ ಹಿಂದೆ ಇದ್ದೀರಾ. ನೀವೇನು ಅವಿದ್ಯಾವಂತರು ಸರ್, ಎಲ್ಲ ವಿದ್ಯಾವಂತರಿದ್ದೀರಾ. ರಾಜಕೀಯ ಕ್ಷೇತ್ರದಲ್ಲಿ ಗಮನ ಹರಿಸಬೇಕು, ಅದ್ರ ಬಗ್ಗೆ ಹೇಳಿ ಸರ್. ತಾವು ಹೇಳ್ತಾ ಇರೋದು ಒಂದು ಪಾಯಿಂಟ್ ಸರಿ ಇದೆ, ಒಂದು ಪಾಯಿಂಟ್ ಸರಿ ಇಲ್ಲ. ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ಮೇಜರ್ ರಾಜವಂಶಗಳು, ಕವಿಗಳು ಎಲ್ಲರೂ ಜೈನ ಸಮಾಜದಿಂದ ತುಂಬಿ ತುಳುಕ್ತಾ ಇತ್ತು. ಆದ್ರೆ ಆ ವಿಧಿಯ ಆಟ ಏನು, ನಾವು ಈಗ ಅಲ್ಪಸಂಖ್ಯಾತರಾಗಿದ್ದೀವಿ. ಆ ಅಲ್ಪಸಂಖ್ಯಾತರಾಗಿರೋದಕ್ಕೆ ಇವತ್ತು ತೋರ್ಗೊಂಡು ಕ್ಷತ್ರಿಯ ಸಮಾಜದವರು ಹೋರಾಟದಿಂದ ಬಂದವರು. ಪ್ರತಿಯೊಬ್ಬ ರಾಜ ಮಹಾರಾಜರು, ಚಾಲುಕ್ಯರು, ಹೊಯ್ಸಳರು ಎಲ್ಲರೂ ಕ್ಷತ್ರಿಯ ಸಮಾಜದಿಂದ ಇದ್ದವರು. ನಾವು ಜೈನ ಸಮಾಜದವರ ಬಹಳ ದೊಡ್ಡ ಸಮಾಜ ಇತ್ತು ಕರ್ನಾಟಕದಲ್ಲಿ. ಇವತ್ತು ಅದಕ್ಕೋಸ್ಕರ ಎಲ್ಲಾ ಕಡೆನೂ ನಮ್ಮ ಮಸೂದಿಗಳು ಸಿಗ್ತವೆ, ನಮ್ಮ ದೇವಸ್ಥಾನಗಳು ಸಿಗ್ತವೆ ಅಂದ್ರೆ ಒಂದು ಕಾಲದಲ್ಲಿ ಅತಿ ದೊಡ್ಡ ಸಮಾಜ ಇತ್ತು, ಕೋಟಿಗಟ್ಟಲೆ ಜನ ಇದ್ರು. ಆದ್ರೆ ಇವತ್ತು ನಾವು ಅಲ್ಪಸಂಖ್ಯಾತರಾಗಿದ್ದೀವಿ. ಆದ್ರೆ ಅದನ್ನ ನಾವು ಈಗಲೂ ನಾವು ನಿರ್ವಹಿಸ್ತೀವಿ. ನಮ್ಮ ಹೋರಾಟನ ಶಾಂತಿಯಿಂದಾನೇ ಮಾಡ್ಕೊಂಡು ಹೋಗ್ತೀವಿ. ಅದನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ನಮ್ಮ ಹತ್ರ ಬರೋ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಸರ್. ಹೋರಾಟ 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 ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಜೈನ್ ನಿಗಮ ಮಂಡಳಿ ಆಗಲೇಬೇಕು, ಜೈನ್ ನಿಗಮ ಮಂಡಳಿ ಆಗಲೇಬೇಕು, ಜೈನ್ ನಿಗಮ ಮಂಡಳಿ ಆಗಲೇಬೇಕು. ವಸತಿಗಳ ರಕ್ಷಣೆ ಆಗಲೇಬೇಕು, ವಿದ್ಯಾರ್ಥಿಗಳ ನಿಲಯ ಆಗಲೇಬೇಕು, ವಿದ್ಯಾರ್ಥಿಗಳ ನಿಲಯ ಆಗಲೇಬೇಕು. ನಮ್ಮ ಮೀಸಲಾತಿ ಆಗಲೇಬೇಕು, ನಮ್ಮ ಮೀಸಲಾತಿ ಆಗಲೇಬೇಕು, ನಮ್ಮ ಅನುದಾನ ಆಗಲೇಬೇಕು. ಹೋರಾಟ 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 ಹೋರಾಟ. ನಮ್ಮ ದೇವಸ್ಥಾನಗಳ ರಕ್ಷಣೆ ಆಗಲೇಬೇಕು, ನಮ್ಮ ದೇವಸ್ಥಾನಗಳ ರಕ್ಷಣೆ ಆಗಲೇಬೇಕು, ನಮ್ಮ ಬಸದಿಗಳ ರಕ್ಷಣೆ ಆಗಲೇಬೇಕು, ನಮ್ಮ ಜೈನ ವಿದ್ಯಾರ್ಥಿ ನಿಲಯಗಳು ಆಗಲೇಬೇಕು, ಜೈನ ನಿಗಮ ಮಂಡಳಿಯ ನಿರ್ವಹಣೆ
ಜೈನ ನಿಗಮ ಮಂಡಳಿ ಆಗಲೇಬೇಕು ಜೈನ ನಿಗಮ ಮಂಡಳಿ ಆಗಲೇಬೇಕು बोलो भारत माता की जय कर्नाटक जय जय कर्नाटक अहिंसा परमो धर्म की जय अहिंसा परमो धर्म की जय